ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 2 ಆಗಿರುತ್ತೆ. ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನಿಲ್ಲಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸಸೈಸ್ ಮಾಡೋದಕ್ಕೆ ಮುಂಚೆನೇ ನಾನು ಯಾವುದೇ ರೀತಿಯ ನೀರಾಗಲಿ ಇಲ್ಲ ಡೆಟಾಕ್ಸ್ ವಾಟರ್ ಆಗಲಿ ತೊಗೊಳ್ಳಲ್ಲ. ಜಸ್ಟ್ ಎದ್ದ ತಕ್ಷಣವೇ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅಂದರೆ 10 ನಿಮಿಷ ಕೂತಿದ್ದು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನು ಎಕ್ಸಸೈಸ್ನ ಮಾಡಬೇಕಾದ್ರೆ ಅಕಸ್ಮಾತ್ ನಮಗೇನಾದರೂ ದಣಿವಾಯಿತು ಅಂತ ಅಂದರೆ ಮಧ್ಯದಲ್ಲಿ ನಾನು ನೀರನ್ನ ಕುಡಿತೀನಿ. ಅದು ನೀರು ಕುಡಿಯೋದ್ರಿಂದ ಏನು ತೊಂದರೆ ಏನಿಲ್ಲ. ನನಗೊಂದು ಏನು ಭಯಪ್ಪ ಅಂತಂದರೆ ಎಕ್ಸಸೈಸ್ ಮಾಡಬೇಕಾದ್ರೆ ನಾನು ಟಿ ಶರ್ಟು ಪ್ಯಾಂಟ್ ಹಾಕೊಂಡು ಮಾಡೋದ್ರಿಂದ ಏನಾದರೂ ಕಮೆಂಟ್ಸ್ ಬರ್ಬೋದೇನೋ. ಯಾಕಂದರೆ ನಾನು ಹಳ್ಳಿಲಿರೋ ಕಾರಣ ಜನಗಳಷ್ಟು ಥಿಂಕಿಂಗ್ ಮಾಡಲ್ಲ, ಬಿಡು ಇದೆಲ್ಲ ಕಾಮನ್ ಅಂತ. ಬಟ್ ಎಕ್ಸಸೈಸ್ ಮಾಡಬೇಕಾದ್ರೆ ಟಿ ಶರ್ಟ್ ಪ್ಯಾಂಟು ಇಲ್ಲ ಅಂದರೆ ಇದು ವರ್ಕೌಟ್ ಡ್ರೆಸ್ಸೇ ಹಾಕೋಬೇಕು. ಹಾಗಾಗಿ ನೈಟಿ ಮತ್ತು ಬೇರೆ ಡ್ರೆಸ್ಗಳೆಲ್ಲ ಮಾಡೋಕ್ಕಾಗಲ್ಲ, ಫ್ರೀನೆಸ್ ಇರಲ್ಲ. ಅದಕ್ಕೆ ನಾನು ಸ್ವಲ್ಪ ಹಿಂಜರಿತಾ ಇದೆ, ಇದು ವಿಡಿಯೋ ಅಪ್ಲೋಡ್ ಮಾಡೋದು ಎಕ್ಸಸೈಸ್ ಮಾಡೋದು ಏನು ಅಂತ ಸ್ವಲ್ಪ ಭಯ ಇತ್ತು. ಅದಕ್ಕೆ ನಾನು ನಮ್ಮನೆಯವ್ರ ಸಜೆಷನ್ನ ಕೇಳಿದೆ, ಯಾವ ರೀತಿ ಏನು ಇದು ಅಪ್ಲೋಡ್ ಮಾಡಲಾ ಎಕ್ಸಸೈಸ್ ವಿಡಿಯೋ ಅಂತ. ಅವ್ರು ಹೇಳಿದ್ರು, ನೀನು ಎಕ್ಸಸೈಸ್ ಮಾಡ್ತಾ ಇದೆಯಾ ಮತ್ತು ನಿನ್ನ ಬಾಡಿ ಶೇಪು ನೈಟಿಲಾಗಿರ್ಬೋದು ಬೇರೆ ಡ್ರೆಸ್ಗಳಲ್ಲಾಗಿರ್ಬೋದು ಗೊತ್ತಾಗಲ್ಲ, ಈ ರೀತಿ ವರ್ಕೌಟ್ ಡ್ರೆಸ್ಸಲ್ಲೇ ಗೊತ್ತಾಗೋದು. ಹಾಗಾಗಿ ಪರವಾಗಿಲ್ಲ, ಮಾಡು, ಅಪ್ಲೋಡ್ ಮಾಡು. ನೆಕ್ಸ್ಟು ನೀನು ವೆಯ್ಟ್ ಲಾಸ್ ಆದಮೇಲೆ ಯಾವ ರೀತಿ ಸಣ್ಣ ಆಗಿದೆಯಾ, ಇವಾಗ ಯಾವ ರೀತಿ ದಪ್ಪ ಇದೆಯಾ ಅಂತ ಗೊತ್ತಾಗಬೇಕಲ್ವಾ, ನೋಡೋರ್ಗೂ ಗೊತ್ತಾಗಬೇಕಲ್ವ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಎಕ್ಸಸೈಸ್ಗಳನ್ನ ನಾನು ಕೆಲವೊಂದು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ ನೋಡ್ದಂಗೆ ಕೆಲವೊಂದು ಎಕ್ಸಸೈಸ್ನ ಚೂಸ್ ಮಾಡಿಕೊಂಡು ಫಸ್ಟು ಸ್ಟಾರ್ಟಿಂಗ್ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ನ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಬೆವರು ಬರೋ ರೀತಿ, ಅಂದರೆ ತುಂಬಾ ಬೆವರು ಬರಬೇಕು, ಸ್ವೆಪ್ಟ್ ಆಗಬೇಕು ನಾವು, ಆ ರೀತಿ ಎಕ್ಸಸೈಸ್ಗಳನ್ನ ನಾನಿಲ್ಲಿ ಮಾಡ್ಕೋತೀನಿ. ನಾನು ಡಂಬಲ್ಸು ಮತ್ತು ಯೋಗ ಮ್ಯಾಟ್ ಎಲ್ಲ ಲಾಸ್ಟ್ ನಾನು ಯಾವಾಗ ಡಯಟ್ ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ತರಿಸ್ಕೊಂಡಿದ್ದು. ಹಾಗಾಗಿ ಇದೆಲ್ಲ ಏನು ವೇಸ್ಟ್ ಆಗಲ್ಲ, ನಾವು ತರಿಸಿಟ್ಕೋತು ಅಂತ ಅಂದ್ರೂ ನೆಕ್ಸ್ಟು ಮುಂದಕ್ಕೆ ಫ್ಯೂಚರ್ಗೂ ಕೂಡ ಯೂಸ್ ಆಗುತ್ತೆ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ನಾನಾಯಿತು, ನನ್ನ ಕೆಲಸ ಆಯಿತು, ಮಗು ಆಯಿತು, ಮನೆಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೆಲಸ ಎಲ್ಲ ಮಾಡಿಕೊಂಡು ನನ್ನ ದಿನಚರಿನ ನಾನು ಮುಗಿಸ್ಕೋತೀನಿ. ಹಾಗಾಗಿ ಎಲ್ಲೂ ಹೊರಗಡೆ ಹೋಗಿ ಹೊಲ ಗದ್ದೆ ಅಂತ ದುಡಿಯೋ ಕೆಲಸನೂ ಇಲ್ಲ ನನಗೆ. ಹಾಗಾಗಿ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಮನೆ ಕೆಲಸ ಮಾಡಿಕೊಂಡು ನಾವು ಫುಡ್ ಕಂಟ್ರೋಲ್ ಮಾಡ್ಕೋತು ಅಂತ ಅಂದರೆ ನಂದು ವೆಯ್ಟ್ ಲಾಸ್ ಆಗೋಲ್ಲ. ಸ್ವಲ್ಪ ಎಕ್ಸಸೈಜು ವಾಕು ಎಲ್ಲ ಇತ್ತು ಅಂತ ಅಂದರೆ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಹಾಗಾಗಿ ನಾನು ಫುಡ್ ಕಂಟ್ರೋಲು ಮತ್ತು ಅದ್ರ ಜೊತೆಗೆ ಎಕ್ಸಸೈಜು ವಾಕು ಕೂಡ ಮಾಡ್ತೀನಿ. ನಾವು ವಾಕ್ ಮಾಡೋದೇನಪ್ಪ ಅಂತಂದರೆ ಒಂದು ವಾರ್ಮಪ್ಗೋಸ್ಕರ, ನಮ್ಮ ಬಾಡಿಯ ವಾರ್ಮಪ್ಗೋಸ್ಕರ. 100ಕ್ಕೆ 100 ಭಾಗದಷ್ಟು ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೇಕಾದ್ರೆ ಅದರಲ್ಲಿ ನಾವು 30-40% ಅಷ್ಟು ನಾವು ಎಕ್ಸಸೈಸ್ನ ಮಾಡ್ಕೋಬೇಕು. ಇನ್ನು 60 or 70% ಅಷ್ಟು ನಾವು ಫುಡ್ ಕಂಟ್ರೋಲ್ನ ಮಾಡ್ಕೋಬೇಕು. ಮೇಯ್ನು ಫುಡ್ ಕಂಟ್ರೋಲಲ್ಲಿ ಇರೋದು. ನಾವು ಎಕ್ಸಸೈಸ್ ಮಾಡಿಬಿಟ್ಟಿದ್ದೀವಿ, ಬಿಡು ಇವತ್ತು ತಿನ್ನೋಣ ಅಂದರೆ ಆ ಥರ ಅಲ್ಲ. ನಾವೇನು ಎಕ್ಸಸೈಸ್ ಮಾಡಿದ್ದೀವಿ ಅದ್ರ ತಕ್ಕನಾಗೆ ನಾವು ಫುಡ್ನ ತಗೋಬೇಕಾಗತ್ತೆ. ಇನ್ನು ಎಕ್ಸಸೈಸ್ ಮುಗಿದ ತಕ್ಷಣ ನಾನು ಅಡುಗೆ ಮಾಡಲಿಕ್ಕೆ ಅಡುಗೆ ಮನೆಗೆ ಬರ್ತೀನಿ. ಹಿಂದಿನ ದಿನ ನೈಟೇನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ನಾನು ಮೆಂತ್ಯ ಮತ್ತು ಫ್ಲಾಕ್ಸ್ ಸೀಡ್ಸ್ನ ಹಾಕಿ ನಮ್ಮ ಮನೆಯವ್ರಿಗೆ ನೆನೆಸಿಟ್ಟಿದ್ದೆ. ಅವರು ಅದನ್ನು ಕುಡಿದು ಅವರು ಡ್ಯೂಟಿಗೆ ಹೊರಟರು, ಅಂದರೆ ಶಿಫ್ಟ್ ವೈಸ್ ಡ್ಯೂಟಿ ಇರೋದ್ರಿಂದ ಅವರು ಡ್ಯೂಟಿಗೆ ಹೊರಟರು. ಇನ್ನು ನಾನು ಮೆಂತ್ಯನ ನೆನೆಸ್ಕೊಂಡಿದ್ದೀನಿ, ಅದನ್ನು ಇನ್ನೂ ಕುಡ್ದಿಲ್ಲ. ಅವರು ನೀನು ಕೂಡ ಫ್ಲಾಕ್ಸ್ ಸೀಡ್ಸ್ ನೀರನ್ನ ಕುಡಿ, ನೆನೆಸ್ಕೊಂಡು ಅದೇನು ಅಷ್ಟೇ ನನ್ನ ಕಹಿ ಅನಿಸಲ್ಲ, ಸ್ವಲ್ಪ ಕಡಲೆಬೀಜ ತಿಂದಂಗೆ ಅನಿಸುತ್ತೆ, ನೆನೆಸಿರೋ ಕಡಲೆಬೀಜ ತಿಂದಂಗೆ ಅನಿಸುತ್ತೆ ಅಂತ ಅಂದರು. ನಾನಂದರೆ ಹಸಿ ಫ್ಲಾಕ್ಸ್ ಸೀಡ್ಸೇ ತಿನ್ಕೋತಿದ್ದೆ, ಏನು ನೆನೆಸ್ತಿರ್ಲಿಲ್ಲ, ರಾ ಸೀಡ್ಸೇ ತಿನ್ಕೋತಿದ್ದೆ. ಹಾಗಾಗಿ ಈ ವೀಕ್ ಬೇಡ, ನೆಕ್ಸ್ಟ್ ವೀಕಿಂದ ತಿನ್ನೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಇನ್ನು ಎಕ್ಸಸೈಸ್ ಮುಗಿಸ್ಕೊಂಡು ಬಂದನಲ್ಲ, ದಾಹ ಆಗ್ತಿತ್ತು, ಹಾಗಾಗಿ ಮೆಂತ್ಯ ನೀರನ್ನ ಆವಾಗಲೇ ಕುಡ್ಕೊಂಡೆ. ನೆಕ್ಸ್ಟು ತಿಂಡಿ ಎಲ್ಲ ಮಾಡಿ ಮಗನ ಸ್ಕೂಲು ಕಳಿಸಿ ನಮ್ಮ ಮನೆಯವ್ರಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಕಳಿಸಾಯಿತು. ಇನ್ನು ಎಲ್ರದ್ದು ಮನೇಲಿ ಎಲ್ರದ್ದು ತಿಂಡಿನೂ ಕೂಡ ಆಗೋಯಿತು. ನಾನಿನ್ನೂ ತಿಂಡಿ ತಿಂದಿರಲಿಲ್ಲ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ಹೊರಗಿನ ಕೆಲಸ ತುಂಬಾ ಇರುತ್ತಲ್ವ, ಮನೆ ಅಂದರೆ ಅಡುಗೆ ಒಂದೇ ಇರಲ್ಲ, ಬೇರೆ ಬಟ್ಟೆ ತೊಳೆಯೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಒರೆಸೋದಾಗಿರ್ಬೋದು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ತುಂಬಾ ಹೊಟ್ಟೆ ಹಶ್ವಾಗ್ತಾಯಿತ್ತು. ಹಾಗಾಗಿ ಜೀರಿಗೆ ನೀರು ಕುಡಿದ್ಬಿಡೋಣ ಅಂದ್ಬಿಟ್ಟು ಬಿಸಿ ಬಿಸಿ ನೀರಿಗೆ ಜೀರಿಗೆನ ಹಾಕ್ಕೊಂಡು ಜೀರಿಗೆ ನೀರನ್ನ ಕುಡಿದು ಮುಗಿಸ್ಕೊತಾ ಇದ್ದೀನಿ. ಇದು ಜೀರಿಗೆ ನೀರು ಅನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು PCOS ಇರುತ್ತಲ್ಲ, ಅಂಥವರು ಕಂಟಿನ್ಯೂಸು ಕುಡಿತಾ ಬಂತು ಅಂತ ಅಂದರೆ ನಿಮ್ಮ PCOD ಸಮಸ್ಯೆಗೆ ಒಂದೊಳ್ಳೆ ಮನೆಮದ್ದಾಗಿರುತ್ತೆ ಇದು ಜೀರಿಗೆ ನೀರು ಅನ್ನೋದು. ಇನ್ನು ನೆಕ್ಸ್ಟ್ ನಾನಿಲ್ಲಿ ಸ್ನಾನ ಆಗಿತ್ತು, ಪೂಜೆ ಮುಗಿಸಿರಲಿಲ್ಲ, ಪೂಜೆನೂ ಕೂಡ ಮುಗಿಸ್ಕೊಂಡು ಹೊಟ್ಟೆ ಹಶ್ವಾಗ್ತಾಯಿತ್ತು. ಆಲ್ರೆಡಿ ಅಂದರೆ 9 ಗಂಟೆ 10 ಗಂಟೆ ಅಷ್ಟರಲ್ಲಿ ತಿಂದ್ಬಿಡ್ಬೇಕಿತ್ತು. ಇವತ್ತು ಸ್ವಲ್ಪ ಲೇಟ್ ಆಯಿತು, 10 ಗಂಟೆ.
ಅಷ್ಟಾಗೋಗಿತ್ತು. ಹಾಗಾಗಿ ಹಶ್ವಾಗ್ತಾಯಿತ್ತಲ್ಲ ಅಂದ್ಬಿಟ್ಟು ಇಲ್ಲಿ ನಾನು ಇಡ್ಲಿ ಜೊತೆಗೆ ಪರಂಗಿಕಾಯಿ ಪಲ್ಯನ ಮಾಡಿದ್ದೆ. ನಾನಿಲ್ಲಿ 2 ಇಡ್ಲಿ ತೊಗೊಳ್ಳೋದು. ಡಯಟ್ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಇಡ್ಲಿ ಎಷ್ಟೇ ಸ್ಮೂತಾಗಿರಲಿ, ಎಷ್ಟೇ ಸಾಫ್ಟ್ ಇದ್ದು ಚೆನ್ನಾಗಿರಲಿ, ಅದ್ರ ಜೊತೆ ಗೊಜ್ಜು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆದ್ರೂ ನಾನು 2 ಇಡ್ಲಿಗೆ ತೊಗೊಳ್ಳೋದು. ಫುಲ್ಲೆಲ್ಲ ಕಂಟ್ರೋಲ್ ಮಾಡಿ ಸ್ಟ್ರಿಕ್ಟಾಗಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ 2 ಇಡ್ಲಿನ ತೊಗೊಂಡು ಅದ್ರ ಜೊತೆಗೆ ಪರಂಗಿಕಾಯಿ ಪಲ್ಯನೂ ಕೂಡ ಮಾಡಿದ್ದೆ. ಅದನ್ನು ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಹಾಗೇ ತುಂಬಾ ಟೇಸ್ಟಿಯಾಗಿತ್ತು. ಫುಲ್ಲು ತಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇನ್ನೇನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಂತರ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋನಲ್ಲಿ ಏನಾದರೂ ಎಡಿಟಿಂಗ್ ಇತ್ತು, ಅಪ್ಲೋಡಿಂಗ್ ಇತ್ತು ಅಂತ ಅಂದರೆ ಮಾಡ್ಕೋತಾ ಇರ್ತೀನಿ. ಅದ್ರ ನಡುವೆ ಸ್ವಲ್ಪ ಯಾಕೋ ಹಾಕ್ಲಿಕ್ಕೆ ತೂಕಕ್ಕೆ ಬರ್ತಾಯಿತ್ತು. ಹಾಗಾಗಿ ಇನ್ನೇನು ಸ್ನ್ಯಾಕ್ಸ್ ಟೈಮು ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಗ್ರೀನ್ ಟೀನ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಟೀ ಜೊತೆಗೆ ನಾನಿಲ್ಲಿ ಮಿಕ್ಸ್ಡು ಸೀಡ್ಸ್ಗಳನ್ನ ತೊಗೋತಾ ಇದ್ದೀನಿ. ಅಂದರೆ ಪಂಪ್ಕಿನ್ನು, ಸನ್ಫ್ಲವರು, ವಾಟರ್ ಮಿಲನ್ ಸೀಡ್ಸ್ನ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ತೊಗೋತಾ ಇದ್ದೀನಿ. ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ. ನಾನಿಲ್ಲಿ ಲಿಪ್ಟಾನ್ ಗ್ರೀನ್ ಟೀನ ತೊಗೊಂಡಿದ್ದೀನಿ. ಅಂದರೆ ಡಿಪ್ ತೊಗೊಂಡಿಲ್ಲ, ಲೀವ್ಸ್ ಬರುತ್ತಲ್ಲ, ಪೌಡ್ರ್ ಥರ ಲೀವ್ಸ್ ಬರುತ್ತಲ್ಲ, ಒಣಗಿಸಿರೋ ಪೌಡ್ರು, ಆ ಲೀವ್ಸ್ನ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ಎಷ್ಟು ಬೇಕಷ್ಟು, ಅಂದರೆ ಡಿಪ್ ಮಾಡೋ ಪ್ಯಾಕ್ ಆದರೆ ಒಂದು 3-4 ಸಲನಾದರೂ ಯೂಸ್ ಮಾಡಲೇಬೇಕು ಅದನ್ನು. ಈ ಲೀವ್ಸ್ ಆದರೆ ನಮ್ಗೆ ಎಷ್ಟು ಬೇಕು, ಒಂದು ಗ್ಲಾಸ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಅದಾದರೆ ಸ್ವಲ್ಪ ಒಂದು ಟೈಮ್ ಕುಡಿತೀವಿ ಅಂದರೆ ಒಂದು ಡಿಪ್ಪು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ಲೀವ್ಸೇ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿಯ ಡಯಟ್ಗೆ ಏನಾದರೂ ಸೀಡ್ಸ್ ಆಗಿರ್ಬೋದು ಏನಾದರೂ ತರಿಸ್ಕೊತು ಅಂತ ಅಂದರೆ ನಾನೆಲ್ಲ ಆನ್ಲೈನ್ ಮುಖಾಂತರನೇ ತರಿಸ್ಕೊಳ್ಳೋದು. ಯಾಕಂದರೆ ಪ್ರೈಸು ಕೂಡ ಕಡಿಮೆ ಇರುತ್ತೆ, ನಮಗೆ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ. ಇನ್ನು ಅಂಗಡಿಗಳಲ್ಲಿ ನಾವು ತರಿಸ್ಕೊತು ಅಂದರೆ ಅದರಲ್ಲಿ MRP ರೇಟ್ ಏನಿರುತ್ತೆ ಅಷ್ಟೇ ರೇಟಿಗೆ ತೊಗೋಬೇಕು. ಇಲ್ಲೆಲ್ಲ ಡಿಸ್ಕೌಂಟ್ ಹೋಗೋದ್ರಿಂದ ಕಡಿಮೆಗೆ ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ಹಂಗಾಗಿ ನಾನೆಲ್ಲ ಆಲ್ಮೋಸ್ಟು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡೋದು. ಮೊದಲು ನಾನು ಡಯಟ್ ಮಾಡಿ ಸಣ್ಣ ಆದಾಗ ಕೆಲವೊಬ್ಬರು ಅಂತಲ್ಲ, ಪ್ರತಿಯೊಬ್ಬರು ತಿಳ್ಕೊಂಡಿದ್ದೆ ನಾನು ಯಾವುದೋ ಒಂದು ಶೇಕೋ, ಡ್ರಿಂಕೋ, ಇಲ್ಲ ಅಂದರೆ ಯಾವುದೋ ಮೆಂಬರ್ಶಿಪ್ ತೊಗೊಂಡಿದ್ದೀನಿ, ಕ್ಲಬ್ ಮೆಂಬರ್ಶಿಪ್ ತೊಗೊಂಡಿದ್ದೀನಿ. ಅಲ್ಲಿಂದ ನನಗೆ ಶೇಕೆಲ್ಲ ಸಪ್ಲಿಮೆಂಟ್ಸ್ ಎಲ್ಲ ಸಿಗ್ತಾಯಿದೆ, ಅದರಿಂದ ನಾನು ಸಣ್ಣ ಆಗ್ತಾಯಿದ್ದೀನಿ. ಯಾವುದೋ ಆಯುರ್ವೇದಿಕ್ ಮೆಡಿಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಿದ್ರು. ಕೆಲವೊಬ್ಬರು ಟ್ಯಾಬ್ಲೆಟ್ಸು ಕೂಡ ತೊಗೋತಾ ಇದ್ದೀವಿ ಸಣ್ಣ ಆಗೋದನ್ನ ಅಂತಿದ್ರು. ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ ನಾನು ಯಾವುದೋ ಒಂದು ಅರ್ಬಲ್ ಲೈಫ್ಗೆ ಸೇರಿಕೊಂಡು ಅದರಲ್ಲಿ ಶೇಕ್ ತೊಗೋತಾ ಇದ್ದೆ. ಒಂದು ಸಣ್ಣ ಡಬ್ಬಿಲಿ, ಇನ್ನೊಂದೆರಡು ದೊಡ್ಡ ಡಬ್ಬಿಲಿ ಬರ್ತಿತ್ತು. ಅದನ್ನು ನಾವು ಸ್ವಲ್ಪ ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ಕೊ ಕುಡಿಬೇಕಿತ್ತು, ಇನ್ನೊಂದು ನೀರಲ್ಲಿ ಕುಡಿತಿದ್ದೆ. ಹಂಗಾಗಿ ಅದನ್ನು ಕುಡಿದು ಒಂದು ತಿಂಗಳು ಕುಡಿದೆ. 1 kg ಕೂಡ ಅಲ್ಲ, 1 kg ಅಲ್ಲ, 100 ಗ್ರಾಮು ಕೂಡ ಕಡಿಮೆನೇ ಆಗಿರಲಿಲ್ಲ ನಾನು. ಅದೆಲ್ಲ ಸುಳ್ಳು. ಅದರಿಂದ ಸಣ್ಣ ಆಗ್ತೀವಿ ಅನ್ನೋದು ಸುಳ್ಳು, ಸುಮ್ಮನೆ ದುಡ್ಡು ವೇಸ್ಟು. ಅದಕ್ಕೆ ಆದರೆ 4,000 5,000 ಫುಡ್ಗೆ ಅಂದರೆ ಪೌಡರ್ಗೆ ತಗೋಬೇಕು. ಆ ಪೌಡರ್ ಕೊಂಡ್ಕೊಳ್ಳೋದಕ್ಕೆ 4,000 5,000 ಖರ್ಚಿರುತ್ತೆ. ಅದು ಮುಂಚೆ ಅದಾದಮೇಲೆ ಅದಕ್ಕೆ ಕ್ಲಬ್ಗೆ ಮೆಂಬರ್ಶಿಪ್ ಆಗ್ತೀವಿ ಅಂದರೆ ಅದಕ್ಕೆಲ್ಲ ಒಂದಷ್ಟು ಖರ್ಚಿರುತ್ತೆ. ಅದೆಲ್ಲ ಬೇಡ. ನಮ್ಮ ವೆಯ್ಟು ನಾವೇ ಗೇನ್ ಮಾಡ್ಕೊಂಡಿರೋ ವೆಯ್ಟು, ಅಂದರೆ ನಾವೇ ತೂಕನ ಜಾಸ್ತಿ ಮಾಡ್ಕೊಂಡಿರೋ ಇದನ್ನು, ನಮ್ಮ ಬಾಡಿನ ನಾವು ಕರಗಿಸ್ಬೋದು. ನಾವೇ ಕರಗಿಸೋಕ್ಕಾಗಲ್ಲ, ನಾವೇನೇ ಕರ್ಸ್ಕೊಳ್ಳೋಣ ಮನೇಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪ್ರಯತ್ನನ ಮಾಡಿ ಕರಗಿಸ್ಕೊತಾ ಇದ್ದೀನಿ. ಇನ್ನೇನು ಬೆಳಗ್ಗೆದೇ ಗೊಜ್ಜಿತ್ತು, ಅಂದರೆ ಪರಂಗಿಕಾಯಿ ಗೊಜ್ಜು, ಟೇಸ್ಟ್ ಕೂಡ ಚೆನ್ನಾಗಿತ್ತಲ್ಲ. ಹಾಗಾಗಿ ಅದೇ ಗೊಜ್ಜಿತ್ತಲ್ಲ, ಮತ್ತೇನು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಅವರಿಗೆಲ್ಲ ರೊಟ್ಟಿ ಹಾಕ್ಕೊಟ್ಟೆ. ನಾನಿಲ್ಲಿ ಓಟ್ಸ್ ದೋಸೆನ ಹಾಕೋತಾ ಇದ್ದೀನಿ. ನಾನು ಮನ್ನಾ ಓಟ್ಸ್ನ ತೊಗೊಂಡಿದ್ದೀನಿ. ಅಂದರೆ ಅದು ಆಫರಲ್ಲಿ ಸಿಗುತ್ತೆ. 3 kg ಬಾಕ್ಸೇ ಬರುತ್ತೆ, 1 kg ಸಪ್ರೇಟ್ 1 kg ಬಾಕ್ಸೇ ಬರುತ್ತೆ. ಅದರಲ್ಲಿ 3 kgನ ತೊಗೊಂಡಿದ್ದೀನಿ. 1 ಡಬ್ಬಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು 2 ಡಬ್ಬಿನ ಅದೇ ರೀತಿ ಯಾವ ಥರ ಬಂತು ಅದೇ ರೀತಿ ಇಟ್ಕೊಂಡಿದ್ದೀನಿ. ಅದೇನು ಪೌಡ್ರ್ ಮಾಡೋಕ್ಕೋಗಿಲ್ಲ. ಏನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ 1-2-3 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡು ದೋಸೆನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ದೋಸೆನ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಬಿಗಿನರ್ಸ್ ಆಗಿದ್ದರೆ, ಅಂದರೆ ಏನು ಪರ್ಚೇಸ್ ಮಾಡೇ ಇಲ್ಲ, ಯಾವ ರೀತಿ ನಾವು ಇವಾಗ ಸ್ಟಾರ್ಟ್ ಮಾಡಬೇಕು, ಪರ್ಚೇಸ್ ಮಾಡಿಲ್ಲ, ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಮನೇಲಿ ರಾಗಿ ಹಿಟ್ಟಿದೆ, ರವೆ ಇದೆ, ಗೋಧಿ ಹಿಟ್ಟಿರ್ತದೆ, ಅದರಲ್ಲಿ ಯಾವುದಾದ್ರೂ ಒಂದು ದೋಸೆನ ಮಾಡ್ಕೊಂಡು ತಿಂದರೆ ಮುಗೀತು. ಈ ಓಟ್ಸೇ ಬೇಕು ಅಂತೇನಿಲ್ಲ. ನಾನಂದರೆ ಡಯಟ್ ಪ್ಲಾನಿಂಗ್ ಮಾಡ್ಕೊಂಡಿರೋದ್ರಿಂದ ಇದೆಲ್ಲ ಮುಂಚಿತವಾಗಿ ಖಾಲಿ ಆದ ತಕ್ಷಣವೇ ನಾನು ಡಯಟ್ ಮಾಡದೇ ಇಲ್ಲಿ ನಾನು ಬೇಜಾರು ಅನ್ನಿಸ್ದಾಗ, ನಾನು ತಿನ್ನಬೇಕು ಅನ್ನಿಸ್ದಾಗ ಹಾಕೋ ತಿಂತೀನಿ. ಹಂಗಾಗಿ ಖಾಲಿ ಆದ ತಕ್ಷಣ ನಾನು ಇಲ್ಲಿ ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ. ಅಕಸ್ಮಾತ್ ಇತ್ತು ಅಂದರೆ ಮಾಡ್ಕೊಂಡು ತಿನ್ನಿ, ಇಲ್ಲ ಅಂದರೆ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ವ, ನೆಕ್ಸ್ಟು ತರಿಸ್ಕೊಂಡು ತಿನ್ಬೋದು, ತೊಂದರೆ ಏನಿಲ್ಲ. ಇರೋದ್ರಲ್ಲೇ ಮಾಡ್ಕೊಂಡು ಹೋಗಿ. ರವೆ ರೊಟ್ಟಿ, ರಾಗಿ ರೊಟ್ಟಿ, ಗೋಧಿ ರೊಟ್ಟಿ ಇದನ್ನೇ ಮಾಡ್ಕೊಂಡೋಗಿ, ತೊಂದರೆ ಏನಿಲ್ಲ. ಇನ್ನು ಊಟ ಆದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನ ತಿಂತೀನಿ. ಅಂದರೆ ಸೋಂಪು ಡೈಜೆಷನ್ಗೆ ಒಳ್ಳೆಯದು. ಅದ್ರ ಜೊತೆಗೆ 1 ಲೋಟ ಮಜ್ಜಿಗೆನ ಕುಡಿದು
ನಾನೇನು ಊಟ ಆದಮೇಲೆ ಒಂದು ಬಾಟ್ಲು ನೀರು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಬಾಟ್ಲು ನೀರನ್ನು ಕೂಡ ಮುಗಿಸ್ಕೊತೀನಿ. ಇನ್ನು ನೆಕ್ಸ್ಟು ವಾಕಿಗೆ ಹೋಗ್ಬೇಕಲ್ಲ, ಹಂಗಾಗಿ ಸಂಜೆ ಆಗ್ತಾ ಬಂತು. ವಾಕಿಗೆ ಹೋಗ್ಬೇಕಲ್ಲ, ಹಂಗಾಗಿ ಆ ವಾಕಿಗೆ ಮುಂಚೆನೇ ಗ್ರೀನ್ ಟೀನ ಕುಡಿತೀನಿ. ಕುಡಿದ ನಂತರ ವಾಕಿಗೆ ಹೊರಡ್ತೀವಿ. ಅಂದರೆ ಒಂದು 5 ಗಂಟೆಯಿಂದ 6 ಗಂಟೆ ಅಷ್ಟರಲ್ಲಿ ವಾಕ್ ಹೋಗ್ತೀವಿ. ಬೆಳಗಿನ ಜಾವ ಚಳಿ ಇರೋ ಕಾರಣ ಮತ್ತು ನನಗೆ ಚಳಿ ಎಲ್ಲ ಆಗಲ್ಲ ಅಂದ್ಬಿಟ್ಟು ಸಂಜೆನೇ ನಮ್ಮ ಮನೆಯವರು ಶಿಫ್ಟ್ ವೈಸ್ ಇದ್ದಾಗ ಮಾತ್ರ ಸಂಜೆ ಹೊತ್ತು ಕರ್ಕೊಂಡು ಹೋಗ್ತಾರೆ. ಇನ್ನು ಮಧ್ಯಾಹ್ನ ಮೇಲೆ ಡ್ಯೂಟಿಗೆ ಹೋದಾಗ ಸಂಜೆ ಹೊತ್ತು ಒಂದು 3 ಡೇಸ್ ಸಿಗಲ್ಲ. ಇನ್ನು 4 ಡೇಸ್ ಅಷ್ಟು ದಿನ ಸಂಜೆ ಹೊತ್ತು ಸಿಗ್ತಾರೆ. ಹಾಗಾಗಿ ಈಗ ಒಂದು ಸ್ವಲ್ಪ ದಿವಸ ಅಷ್ಟೇ ಶಿಫ್ಟ್ ವೈಸು. ಆಮೇಲೆ ಜನರಲ್ ಶಿಫ್ಟ್ ಡ್ಯೂಟಿ ಆಗ್ತಾಗ ನಾರ್ಮಲಾಗೆ ಬೆಳಗ್ಗೆ ಸಂಜೆ 2 ಟೈಮು ನಾವು ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವಾಗ ಚೇಂಜ್ ಆಗುತ್ತೆ ಅಂತ. ಒಬ್ಬರೇ ಹೋಗೋಕ್ಕೆ ಬೇಜಾರು, ಯಾವುದಾದ್ರೂ ಜೊತೇಲಿ ಇತ್ತು ಅಂತ ಅಂದರೆ ಆರಾಮಾಗಿ ಮಾತಾಡಿಕೊಂಡು ಫಾಸ್ಟಾಗಿ ಹೋಗಿದ್ದು ಬರ್ಬೋದು. ಇನ್ನು ನಮ್ಮ ಮನೆಯವ್ರ ಜೊತೆಗೆ ಕೇಳೋದೇ ಬೇಡ, ಅವ್ರು ಎಷ್ಟು ಫಾಸ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅವರು ಅಷ್ಟು ದೂರ ಇದ್ದರೆ ನಾನು ಇನ್ನೂ ಇಲ್ಲೇ ಇರ್ತೀನಿ. ಹಾಗಾಗಿ ಬೇಗ ಬಾ ಇಷ್ಟು ನಿಧಾನಕ್ಕೆ ಬಂದರೆ ಆಗಲ್ಲ ಅಂತ ಅದನ್ನೂ ದೊಡ್ಡ ಹೆಜ್ಜೆನೇ ಹಾಕೊಂಡು ಹೋಗೋದು. ಹಂಗಾದ್ರೂ ನಾನು ಬೀಟ್ ಮಾಡೋಕ್ಕೆ ಆಗಲ್ಲ. ಅವ್ರು ಫಸ್ಟ್ ನನಗೆ ಬರೋದೇ ಇಲ್ಲ. 40ಇಂದ 45 ಮಿನಿಟ್ಸ್ ಅಷ್ಟು ವಾಕ್ನ ಮುಗಿಸ್ಕೊಂಡು, ಅಂದರೆ ಫಾಸ್ಟ್ ವಾಕ್ನ ಮುಗಿಸ್ಕೊಂಡು ಬರ್ತೀವಲ್ಲ, ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಆಯಾಸ ಅಂತ ಅನಿಸ್ತಾ ಇರುತ್ತೆ. ಅವರೂ ಕೂಡ ಬ್ಲಾಕ್ ಕಾಫಿ ಕೇಳ್ತಾರೆ. ಅವರು ಮನೇಲಿದ್ದಾಗ ಸೇಮ್ ಡಯಟ್ ಫುಡ್ ಎಲ್ಲ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಇನ್ನು ಡ್ಯೂಟಿಗೆ ಹೋದಾಗೂ ಅಲ್ಲೇನೂ ತಿನ್ನಲ್ಲ, ಮನೆಯಿಂದನೇ ಏನಾದರೂ ಕೊಟ್ಟು ಕಳಿಸಿರ್ತೀನಿ, ಅದನ್ನೇ ತಿಂತಾರೆ. ಇನ್ನು ನಾನೇನಾದರೂ ಬ್ಲಾಕ್ ಕಾಫಿನೋ ಇಲ್ಲ ಗ್ರೀನ್ ಟೀ ಕಂಪಲ್ಸರಿ ಅವ್ರು ಕುಡಿತಾರೆ. ಬ್ಲಾಕ್ ಕಾಫಿ ಮಾಡ್ಕೋಬೇಕಾದ್ರೆ ಮಾತ್ರ ನನಗೂ ಮಾಡು ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಇಬ್ರಿಗೂ ಕೂಡ ಬ್ಲಾಕ್ ಕಾಫಿನ ಮಾಡ್ಕೋತಾ ಇದ್ದೀನಿ. ಅವ್ರು ಇವಾಗ ಯಾವುದೋ ಮಧ್ಯಾಹ್ನದ ನಾನ್ ವೆಜ್ ಊಟ ಇತ್ತು ಅಂದ್ಬಿಟ್ಟು ಹೋಗಿದ್ದು ಬಂದಿದ್ರು. ಹಾಗಾಗಿ ಸ್ವಲ್ಪ ಹೆವಿ ಆಗಿಬಿಟ್ಟೈತೆ ಊಟ. ನಾನು ಎಕ್ಸಸೈಜ್ನ ಮಾಡ್ತೀನಿ ಅಂದ್ಬಿಟ್ಟು ಅಪರೂಪಕ್ಕೆ ಎಕ್ಸಸೈಜ್ನ ಮಾಡಿಬಿಟ್ಟು ಬಂದಿಲ್ಲಿ ಬೆವರೆಲ್ಲ ತೆಗಿತಾ ಇದ್ದಾರೆ, ಎಷ್ಟು ಬೆವ್ರು ಬಂತು ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದಿನ ಮಾಡಿಬಿಟ್ರೆ ಸಾಲಲ್ತು, ಕಂಟಿನ್ಯೂಸ್ ಮಾಡಿದ್ರೆ ಮಾತ್ರ ವೆಯ್ಟ್ ಕಮ್ಮಿ ಆಗೋದು. ಇವರು ಇಷ್ಟು ದಪ್ಪ ಇರಲಿಲ್ಲ, ಸ್ವಲ್ಪ ಇವಾಗೆಲ್ಲ ಹೊಟ್ಟೆ ಎಲ್ಲ ಬಂದ್ಬಿಟ್ಟಿದೆ ಅವ್ರಿಗೂ. ಹಾಗಾಗಿ ಅವರು ಕೂಡ ಸ್ವಲ್ಪ ಫುಡ್ ಕಂಟ್ರೋಲು ಮತ್ತು ವಾಕ್ನ ಕಂಟಿನ್ಯೂಸ್ ಮಾಡ್ತಾರೆ ಅವರು. ನಾನಾದರೆ ಹಂಗಲ್ಲ, ವಾಕ್ ಬಿಟ್ಬಿಟ್ಟಿದೆ. ಅವರೇನಿಲ್ಲ, ವಾಕ್ನ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಾರೆ. ರುಚಿಯಾಗಿರುತ್ತೆ ಅಂದ್ಬಿಟ್ಟು ಹೆವಿ ಫುಡ್ನ ತಿನ್ನೋದಲ್ಲ, ಹೆವಿ ಫುಡ್ನ ತಿಂದು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ. ಕೆಲವೊಂದ್ಸಲಿ ಅಂದರೆ ಡಯಟ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ. ಇವಾಗ ಲೈಟ್ ವೆಯ್ಟ್ ಫುಡ್ನ ತಿನ್ಕೊಂಡು ಹೋಗ್ತಾ ಇರೋದ್ರಿಂದ ಅಷ್ಟೇನು ನನಗೆ ಸುಸ್ತು ಅಂದರೆ ಉಸಿರು ಬಿಡೋದು ಆ ಥರ ಏನು ಆಗ್ತಾಯಿಲ್ಲ. ಆರಾಮ್ಸೆ ಇದ್ದೀನಿ, ಖುಷಿಯಾಗಿದ್ದೀನಿ. ಏನೋ ಡಯಟ್ ಮಾಡ್ತಾ ಇದ್ದೀನಲ್ಲ, ಸುಮಾರು ದಿವಸದಿಂದ ಡಯಟ್ ಮಾಡಬೇಕು ಅಂದ್ಕೊಂಡು ಮಾಡೇ ಇರಲಿಲ್ಲ. ಇವಾಗ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ನನಗೆ ಒಂಥರ ಗುಡ್ ಫೀಲ್ ಇದೆ, ನನ್ನೊಳಗೆ ಒಂಥರ ಗುಡ್ ಫೀಲ್ ಇದೆ. ನೆಕ್ಸ್ಟ್ ನಾನಿಲ್ಲಿ ಯಾವುದಾದ್ರೂ ಒಂದು ಫ್ರೂಟು, ಅಂದರೆ ಇಲ್ಲಿ ನಾನು ಕಿತ್ತಳೆಹಣ್ಣು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಫ್ರೂಟ್ನ, ನಿಮಗೆ ಇಷ್ಟವಾದಂಥ ಫ್ರೂಟ್ನ ನೀವು ತೊಗೋಬೋದು. ಹೌಸ್ ವೈಫ್ ಅಂದರೆ ಸುಮ್ಮನೆನಾ, ಕೆಲಸಗಳಿದ್ದೇ ಇರುತ್ತೆ. ನಾವು ತಿನ್ನೋದ್ರ ಜೊತೆಗೆ ನಮ್ಮ ಜೊತೆಲಿರೋರು ಕೂಡ ಒಳ್ಳೆ ರೀತಿಯ ಫುಡ್ನ ತಿನ್ನಬೇಕು ಅಂತೇಳಿ ಕೇರ್ ಕನ್ಸರ್ನ್ ಇದ್ದೇ ಇರುತ್ತೆ. ಹಾಗಾಗಿ ನಾನಿಲ್ಲಿ ಪಾಪಗೂ ಕೂಡ, ಅಂದರೆ ಚಿಂಟುಗೆ ಹಣ್ಣನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ, ಮತ್ತು ಹಾಲನ್ನು ಕೂಡ ಕಾಯಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮನೇಲೆಲ್ಲ ಸ್ವಲ್ಪ ಹೆಲ್ತ್ ಬಗ್ಗೆ ಕಾಳಜಿ ಜಾಸ್ತಿ ಮಾಡಿದಷ್ಟು ಎಲ್ಲರೂ ಆರೋಗ್ಯನ ತಪ್ತಾ ಇದ್ದಾರೆ. ಅದೇನಕ್ಕೋ ಗೊತ್ತಿಲ್ಲ. ಏನು ಆಯಿಲ್ ಫುಡ್ಡು, ಜಂಕ್ ಫುಡ್ ಅಷ್ಟೇನು ತಿನ್ನಲ್ಲ, ಆದ್ರೂ ಕೂಡ ಕೆಲವೊಂದು ಸಲ ಹುಷಾರು ತಪ್ತಾ ಇರ್ತೀವಿ. ಒಬ್ಬರೈತೆ ಒಬ್ಬರು ಅಂದರೆ ವೆದರ್ ಚೇಂಜ್ ಆಗ್ತಾ ಇದೆಯಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಇನ್ನೇನು ಸಂಜೆ ಆಗಿತ್ತಲ್ಲ, ಏನಾದರೂ ಸ್ಪೈಸಿಯಾಗಿ ತಿನ್ನೋಣ, ಮತ್ತು ಅದೇನೇ ಊಟಕ್ಕೂ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಮನೇಲಿ ಹೆಂಗಿದ್ರು ಬ್ರೆಡ್ ಇತ್ತು, ಬ್ರೆಡ್ ರೋಸ್ಟ್ ಮಾಡ್ಕೊಬಿಡೋಣ, 1-2 ಸ್ಲೈಸು ಬ್ರೆಡ್ ರೋಸ್ಟ್ ತಿಂದರೆ ತೊಂದರೆ ಏನಿಲ್ಲ ಅಂತೇಳಿ ನಾನಿಲ್ಲಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಬ್ರೆಡ್ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇನ್ನು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ನಾವೇನು ಹಚ್ಚಿಟ್ಕೊಂಡಿದ್ವಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಅದನ್ನು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ನೆಕ್ಸ್ಟು ಒಂದು ತವಾನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಬ್ರೆಡ್ನ ಹಾಕಿ ಎರಡೂ ಕಡೆ ಅದನ್ನು ಸ್ವಲ್ಪ ಬಿಸಿ ಆಗೋವರೆಗೂ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ರೋಸ್ಟ್ ಮಾಡ್ಕೊಂಡಂಥ ಬ್ರೆಡ್ಗೆ ನಾನಿಲ್ಲಿ ಅದ್ರ ಮೇಲ್ಗಡೆ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ತರಕಾರಿ ಅಂಶನ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ಎಲ್ರಿಗೂ ತಿನ್ನೋದಕ್ಕೆ ಕೊಡ್ತಾಯಿದ್ದೆ. ನಾನು ಕೂಡ ಇಲ್ಲಿ 2 ಬ್ರೆಡ್ ರೋಸ್ಟ್ ಜೊತೆಗೆ 2 ಮೊಟ್ಟೆಯಿಂದ ಪ್ಲೇನ್ ಆಮ್ಲೆಟ್ನ ಹಾಕ್ಕೊಂಡಿದ್ದೀನಿ. ಉಪ್ಪಿನ ಪುಡಿ, ಮೆಣಸಿನ ಪುಡಿನ ಉದುರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಚಿಂಟುಗೂ ಕೂಡ ಹಾಕಿಟ್ಟಿದ್ದೀನಿ. ಅವನು ಬ್ರೆಡ್ ರೋಸ್ಟ್ ಎಲ್ಲ ತಿನ್ನಲಿಲ್ಲ, ಬರೀ ಬ್ರೆಡ್ನ ರೋಸ್ಟ್ ಮಾಡಿದ್ನಲ್ಲ
ಅದನ್ನು ಮಾತ್ರ ಪ್ಲೇನ್ ಬ್ರೆಡ್ನ ತಿಂದ. ಇನ್ನು ತರಕಾರಿ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ತಿನ್ನಲಿಲ್ಲ ಅವನು. ಮಾಡು ಅಂತ ಇಷ್ಟಪಟ್ಟು ಮಾಡಿಸ್ಕೊತಾನೆ ಅಷ್ಟೇ ಹೊರ್ತು ತಿನ್ನೋದಕ್ಕೆ ಹೋಗಲ್ಲ. ಅದೆಲ್ಲ ತರಕಾರಿ ಅಂದರೆ ಅದಾಗಲ್ಲ, ಅವನಿಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಇನ್ನು ನೆಕ್ಸ್ಟು ನಾನು ಕೂಡ ನನ್ನ ಊಟನ ಮುಗಿಸ್ಕೊಂಡು ಇನ್ನು ಉಳಿದಂಥ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಈಚೆಗೆ ಒಂದು ಡಬ್ಬಿಗೆ ಹಾಕಿ ಸಂಜೆ ವಾಕಿಂದ ಬಂದಾಗ ಮುಖ ತೊಳೆದಿರಲಿಲ್ಲ, ಕೆಲಸ ಜಾಸ್ತಿ ಇತ್ತು ಅಂತ. ಏನು ಹೌಸ್ ವೈಫ್ ಅಂದರೆ ಆರಾಮಾಗಿ ನಾವು ಕೆಲಸಗಳನ್ನ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ನಮ್ಮ ವೆಯ್ಟ್ ಲಾಸ್ ಜರ್ನಿನೂ ಕೂಡ ನಾವು ಸ್ಟಾರ್ಟ್ ಮಾಡಿಕೊಂಡು ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಕೆಲ್ಸಕ್ಕೆ ಹೋಗೋರು ಅಷ್ಟೇ ಏನು ಬೆಳಿಗ್ಗೆ ತಿಂಡಿನ ಪ್ರಿಪೇರ್ ಮಾಡಿಕೊಡ್ತೀರಾ ಅದ್ರ ಜೊತೆಗೇ ಮಧ್ಯಾಹ್ನದ ಊಟನೂ ಕೂಡ ರೆಡಿ ಮಾಡ್ಕೊಬಿಟ್ರೆ ಇನ್ನು ಮಧ್ಯಾಹ್ನದ ಊಟ ಏನು ಉಳಿದಿರುತ್ತೆ ಮನೇಲೇ ಇರುತ್ತಲ್ಲ ಅದು ಸಂಜೆಗೆ ಆಗೋಗುತ್ತೆ. ಅದನ್ನೇ ಕೂಡ ಬಿಸಿ ಮಾಡ್ಕೊಂಡು ನಾವು ತಿನ್ಬೋದು. ಬೆಳಿಗ್ಗೆ ಮಧ್ಯಾಹ್ನ 2 ಟೈಮ್ ಅಡುಗೆ ಮಾಡ್ಕೊತು ಅಂದರೆ ಸಂಜೆಗೆ ಮಧ್ಯಾಹ್ನದ ಊಟನೇ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ಅದ್ರ ಮಧ್ಯ ಇದೇನು ನೀರೆಲ್ಲ ಕುಡಿತೀವಿ ಮತ್ತು ಫ್ರೂಟ್ಸ್ ಎಲ್ಲ ತಿಂತೀವಿ ಅದನ್ನೇನಿಲ್ಲ ಕೆಲ್ಸಕ್ಕೆ ಹೋಗೋರು ಒಂದು ಡಬ್ಬಿಗೆ ಹಾಕ್ಕೊಂಡು ಹೋಗ್ತು ಅಂತ ಅಂದರೆ ಆ ಟೈಮಿಂಗ್ಸ್ ಬಂದಾಗ ಸ್ವಲ್ಪ ಅಂದರೆ ಒಂದು 5 ನಿಮಿಷ ಟೈಮ್ ಮಾಡಿಕೊಂಡು ತಿಂದರೆ ಮುಗೀತು. ಇನ್ನು ನೆಕ್ಸ್ಟು ನಾನಿಲ್ಲಿ ಮುಖಕ್ಕೆ ಕ್ರೀಮ್ನೆಲ್ಲ ಅಪ್ಲೈ ಮಾಡಿ ಮಸಾಜ್ನ ಮಾಡಿಕೊಂಡು ಇವತ್ತಿನ ದಿನನ ನಾನು ಮುಗಿಸ್ಕೊತಾ ಇದ್ದೀನಿ.